ಮೊದಲನೇದಾಗಿ ಎಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳು. ನನ್ನ ಹೆಸರು ಪ್ರಮೋದ್ ಮಹಾಜನ್ ಅಂತ. ನಾನು ಮೈಸೂರಿನ ಶಾರದಾ ವಿಲಾಸ್ ಕಾಲೇಜಲ್ಲಿ ಲಾ ಮಾಡ್ತಾ ಇದ್ದೀನಿ. ನಮ್ಮ ಕೊಳ್ಳೇಗಾಲದಲ್ಲಿ ತುಂಬ ವಿಜೃಂಭಣೆಯಿಂದ ಯಾವಾಗಲೂ ಪ್ರತಿ ವರ್ಷನೂ ನಾವು ಅಂಬೇಡ್ಕರ್ ಜಯಂತಿನ ತುಂಬ ವಿಜೃಂಭಣೆಯಿಂದ ಆಚರಿಸ್ತೀವಿ. ಕಾರಣ ನಮ್ಮ ಕೊಳ್ಳೇಗಾಲದ ಭಾಗದಲ್ಲಿ ನಮ್ಮ ಜನಾಂಗದವರಾಗಲಿ, ನಮ್ಮ ಇಲ್ಲಿ ಯಾವುದೇ ಸಮಾಜದ ಮುಖಂಡರುಗಳಾಗಲಿ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ. ಇಲ್ಲಿ ಅಂಬೇಡ್ಕರ್ ಅವ್ರಿಗೆ ಪ್ರತಿಯೊಂದು ಬೆಂಬಲ ಸಿಗುತ್ತೆ. ಮತ್ತೆ ಅವ್ರು ಹೇಳಿರೋ ದಾರಿಲಿ, ಅವ್ರು ಹಾಕೊಟ್ಟಿರೋ ದಾರಿಲಿ ಎಲ್ಲ ಇಲ್ಲಿ ಚೆನ್ನಾಗಿ ಬದುಕ್ತಿದೀವಿ, ಮಾಡ್ತಾ ಇದೀವಿ. ಎಲ್ಲ ಸಮಾನತೆಯಿಂದ ಎಲ್ಲ ಜಾತಿಯವರು, ಎಲ್ಲ ಸಮುದಾಯ. ಕೊಳ್ಳೇಗಾಲದಲ್ಲಿ ಎಲ್ಲರೂ ಸಮಾನತೆಯಿಂದ, ಜಾತಿ ಅನ್ನೋದೇ ಇಲ್ಲ ನಿಮ್ ಕೊಳ್ಳೇಗಾಲದಲ್ಲಿ. ಅಂದ್ರೆ ಮೇಡಮ್, ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಒಂದಾಗಿ ಸಮಾನತೆಯಿಂದಾನೇ ಇದೀವಿ. ಜಾತಿ ಅಂತ ಇಲ್ಲಿ ಅಷ್ಟೊಂದು ಇದಿಲ್ಲ. ಆದ್ರೂ ತುಂಬಾ ಚೆನ್ನಾಗಿ ಕೊಳ್ಳೇಗಾಲದಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸ್ತೀವಿ. ನಮ್ಮ ಬಾಬಾ ಸಾಹೇಬ್ ಅವರು ಸಂವಿಧಾನದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಇದೇ ತರ ಇರಬೇಕು, ಅವ್ರಿಗೆ ನ್ಯಾಯ ಈ ತರ ಸಿಗಬೇಕು, ಪ್ರತಿಯೊಂದು ಹಕ್ಕನ್ನು ಕೂಡ ನಮ್ಗೆ ಸಂವಿಧಾನದಲ್ಲಿ ಅಳವಡಿಸಿ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ಬೇಕು. ಎಲ್ಲ ಬಾಬಾ ಸಾಹೇಬ್ರ ಕೊಟ್ಟಿರೋ ದಾರಿಲಿ ನಾವೆಲ್ಲ ನಡಿಬೇಕು. ಸರ್, ನನ್ನ ಹೆಸರು ಚಿನ್ಮುತ್ತು ಅಂತೇಳಿ, ಬಿ ಗುಂಡಾಪುರ, ಅನೂರು ತಾಲೂಕು. ನಾನು ಗ್ರಾಮ ಪಂಚಾಯತಿ ಮಾಜಿ ಶಾಸಕ, ಮಾಜಿ ಸದಸ್ಯರನ್ನಾಗಿರ್ತೀನಿ. ಆದರೂ ಸಹ ಇವತ್ತು ನಮ್ಮ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಇಡೀ ಭಾರತ ದೇಶದಲ್ಲೇ ಭಾಳ ವಿಜೃಂಭಣೆಯಿಂದ ಕೊಂಡಾಡ್ತಿದ್ದೀವಿ. ಆದರೂ ಎಲ್ಲೋ ಒಂದು ಕಡೆ ಇನ್ನೂ ಈ ಅಸ್ವಸ್ಥತೆ ಅನ್ನೋದು ನಮ್ಮ ಜನಗಳಲ್ಲಿ ಇನ್ನೂ ಅರಿವು ಮೂಡಿಲ್ಲ. ಯಾಕಂದರೆ ಹಿಂದೆ ಇರ್ತಕ್ಕಂಥದ್ದಕ್ಕೂ ಈಗಲೂ ಸುಮಾರು ಸಾಕಷ್ಟು ಬದಲಾವಣೆ ಆಗಿದೆ, ಇಲ್ಲ ಅಂತ ಹೇಳ್ಬಾರ್ದು. ಆದರೂ ಬದಲಾವಣೆ ಆಗಿದ್ರೂ ಇನ್ನೂ ಕಾಡಂಚಲಿರ್ತಕ್ಕಂಥ ಜನಗಳಿಗೆ ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ತತ್ವವನ್ನು, ಸಿದ್ಧಾಂತಗಳನ್ನು ನಮ್ಮ ಜನರು ಅರಿವು ಮೂಡಿಸ್ಬೇಕು. ಇದೇ ರೀತಿ ಮುಂದಿನ ಪೀಳಿಗೆಯಲ್ಲೂ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುಣ್ಯ ದಿನವನ್ನು ನಾವು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಇದೇ ರೀತಿ ಬೇರೆ ಹಬ್ಬ ಆಚರಣೆಗಳಿಗಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹಬ್ಬ ಅಂತಕ್ಕಂಥದ್ದು ಭಾಳ ವಿಜೃಂಭಣೆಯಿಂದ ನಡ್ತಕ್ಕಂಥ ವಿಚಾರ. ಯಾಕಂದ್ರೆ ಈಗ ನಿನ್ನೆ ಅನೂರಲ್ಲಿ ನಿನ್ನೆ ಮೊನ್ನೆ ಭಾಳ ಯಾವ ಮಾರಮ್ಮನ ಹಬ್ಬನೂ ಕೂಡ ಅಷ್ಟು ಮಟ್ಟಿಗೆ ಮಾಡಿಲ್ಲ. ಆ ರೀತಿಲಿ ಅನೂರಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಇದೇ ಮೊದಲು. ಇನ್ನು ನೆಕ್ಸ್ಟ್ ಸಾರಿ ಅದಕ್ಕಿಂತೂ ಭಾಳ ಚೆನ್ನಾಗಿ ಮಾಡಬೇಕು. ನಮ್ಮ ಜನರುಗಳಿಗೆ ಎಲ್ಲ ಅರಿವು ಮೂಡಬೇಕು. ಅಂಬೇಡ್ಕರ್ ಏನು ದಲಿತರಿಗಾಗಿ, ಹಿಂದುಳಿದ ವರ್ಗಗಳಿಗೆ ಯಾವ ರೀತಿ ಅವರು ಮಾಡಿದಾರಂತಕ್ಕಂಥದನ್ನ ಎಲ್ಲರೂ ಕೂಡ ನಾವು ನೆನೆಸ್ಬೇಕಾಗಿದೆ. ಮುಂದೆ ಬರ್ತಕ್ಕಂಥ ಪೀಳಿಗೆಯೂ ಕೂಡ ನಾವು ಮಾದರಿಯಾಗಿ ಇರಬೇಕು ಅಂತ ಹೇಳಿ ನಾನು ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ರಿಗೂ ಜೈ ಭೀಮ್, ಜೈ ಭೀಮ್. ಮೇಡಮ್, ನಾವು ಸಿಲ್ಕಲ್ಪುರ ಗ್ರಾಮದಿಂದ ಬಂದಿದ್ದೀವಿ. ಅಂಬೇಡ್ಕರ್ ರಾಜೇಂದ್ರ ಅಂತ ಅಂಬೇಡ್ಕರ್ ಫಂಕ್ಷನ್ ಕೊಳ್ಳೇಗಾಲದಲ್ಲಿ ಭಾರಿ ಅದ್ದೂರಿಯಾಗಿ ಮಾಡ್ತಿದ್ವಿ. ಎಲ್ಲರೂ ಬಂದು ಭಾಗವಹಿಸ್ತಿದ್ದಾರೆ ಮೇಡಮ್. ಅದಕ್ಕೋಸ್ಕರ ಚಿರಋಣಿಯಾಗಿ. ತುಂಗದಲ್ಲಿ ಉರಿಯೋ ಸೂರ್ಯನೇ, ನೀನು ದನೀರದವರ ಧೈರ್ಯವೋ, ನೀಲಿ ಅಂದ್ರೆ ನೀತಿಯೋ, ಜೈ ಭೀಮ ಅಂದ್ರೆ ನಿರ್ಭೀತಿಯೋ, ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳಿನರಿಗಳ ಚರ್ಮ ಸುಲಿದವ. ಉತ್ತುಂಗದಲ್ಲಿ ಸೂರ್ಯನೇ, ನೀನು ದನೀರದವರ ಧೈರ್ಯವೋ,
ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ. ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ. ನೀನು ಓದಿ ಸಾಣೆ ಹಿಡಿದ ಶಾಸ್ತ್ರಗಳು, ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ನೀನು ಓದಿ ಸಾಣೆ ಹಿಡಿದ ಶಾಸ್ತ್ರಗಳು, ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ವಾದಿಸುವ ವೇದಿಗಳ ಕೂಟ. ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ, ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ. ಜಾತಿ ಮತಗಳೆಲ್ಲ ಹೇಗೆ ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ. ಅದು ಅಳಿಸಿತಯ್ಯ ಹಮಿನ ಹಳೆ ಅಧ್ಯಾಯ, ಅದು ಅಳಿಸಿತಯ್ಯ ಹಮಿನ ಹಳೆ ಅಧ್ಯಾಯ.